ನಮಸ್ಕಾರ. ನಾವೆಲ್ಲರೂ ಸದಾ ಉತ್ತಮರಾಗಬೇಕು, ಇನ್ನೂ ಬೆಳಿಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀವಲ್ವಾ? ಅಂದ್ರೆ ಹೆಚ್ಚು ಯಶಸ್ವಿ, ಹೆಚ್ಚು ಜ್ಞಾನಿ, ಹೆಚ್ಚು ಸಂತೋಷವಾಗಿ ಆಗಬೇಕು ಅಂತ ಬಯಸ್ತೀವಿ. ಆದ್ರೆ ಈ ಆಗುವಿಕೆಯ ಬಯಕೆಯೇ ನಮ್ಮೆಲ್ಲ ನೋವಿಗೆ ಮೂಲ ಕಾರಣವಾಗಿರೋ ಒಂದು ಬಲೆ ಅಂದ್ರೆ ನಂಬೋಕ್ಕಾಗುತ್ತಾ? ಬನ್ನಿ, ಜುಡ್ಡು ಕೃಷ್ಣಮೂರ್ತಿಯವರ ತತ್ವಶಾಸ್ತ್ರದ ಮೂಲಕ ಈ ಬಹಳ ಆಳವಾದ ಪ್ರಶ್ನೆಯನ್ನ ಒಮ್ಮೆ ಪರಿಶೀಲಿಸೋಣ. ಸಾಮಾನ್ಯವಾಗಿ ಸುಧಾರಣೆ ಅನ್ನೋದು ಒಂದು ಒಳ್ಳೆಯ ವಿಷಯ ಅಲ್ವಾ? ಹಾಗಾದ್ರೆ ನಮ್ಮನ್ನ ನಾವೇ ಸುಧಾರಿಸ್ಕೊಳ್ಬೇಕು ಅನ್ನೋ ಆಸೆ ಒಂದು ಸಮಸ್ಯೆ ಆಗೋಕೆ ಹೇಗ್ ಸಾಧ್ಯ? ನಮ್ಮನ್ನ ಮುಂದೆ ತಳ್ಳುವ ಶಕ್ತಿಯೇ ನಮ್ಮನ್ನ ಕಟ್ಟಿಹಾಕೋ ಸಂಕೋಲೆ ಆಗೋದು ಹೇಗೆ? ಈ ವಿರೋಧಾಭಾಸವೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಈ ಬಲೆಯನ್ನ ಅರ್ಥ ಮಾಡಿಕೊಳ್ಳೋಕೆ ಮೊದಲ ಹೆಜ್ಜೆ ಅಂದ್ರೆ ಸಮಯವನ್ನೇ ಒಂದು ಹೊಸ ದೃಷ್ಟಿಯಿಂದ ನೋಡೋದು. ಕೃಷ್ಣಮೂರ್ತಿಯವರ ಪ್ರಕಾರ 2 ರೀತಿಯ ಸಮಯಗಳಿವೆ. ಒಂದು ಗಡಿಯಾರ ತೋರಿಸೋ ಭೌತಿಕ ಸಮಯ, ಇನ್ನೊಂದು ನಮ್ಮ ಮನಸ್ಸೇ ಸೃಷ್ಟಿಸ್ಕೊಳ್ಳೋ, ನಮ್ಮೆಲ್ಲ ಸಂಘರ್ಷಕ್ಕೆ ಕಾರಣವಾಗೋ ಮಾನಸಿಕ ಸಮಯ. ನೋಡಿ, ಇಲ್ಲಿರೋ ವ್ಯತ್ಯಾಸವನ್ನ ಗಮನಿಸಿ. ಇಟಾಲಿಯನ್ ಕಲಿಯೋಕೆ ಪಾಠ ಬೇಕು, ಅಭ್ಯಾಸ ಬೇಕು, ಅದಕ್ಕೆ ಸಮಯ ಹಿಡಿಯುತ್ತೆ. ಇದು ಗಡಿಯಾರದ ಸಮಯ, ಅಂದ್ರೆ ಪ್ರಾಯೋಗಿಕ. ಆದರೆ ಪ್ರಸಿದ್ಧನಾಗಬೇಕು ಅನ್ನೋದು ಹಂಗಲ್ಲ. ಅದೊಂದು ನಿರಂತರ ಹೋಲಿಕೆಯ ಸ್ಥಿತಿ. ಅದು ನಾನು ಈಗ ಏನೂ ಅಲ್ಲ, ಮುಂದೆ ಏನೋ ಆಗಬೇಕು ಅನ್ನೋ ಒಂದು ಮಾನಸಿಕ ದೂರವನ್ನ ಸೃಷ್ಟಿ ಮಾಡುತ್ತೆ. ಇದೇ ಆಗುವಿಕೆಯ ಪ್ರಕ್ರಿಯೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಮಾನಸಿಕ ಸಮಯ ಅಂದ್ರೆ ನಾನೀಗ ಹೇಗಿದ್ದೀನೋ ಅನ್ನೋ ವಾಸ್ತವಕ್ಕೂ ಮತ್ತು ನಾನು ಹೇಗೆ ಇರಬೇಕು ಅನ್ನೋ ಕಲ್ಪನೆಗೂ ನಡುವೆ ನಮ್ಮ ಮನಸ್ಸು ಸೃಷ್ಟಿ ಮಾಡೋ ಒಂದು ಗ್ಯಾಪ್. ಇದು ಗಡಿಯಾರದಲ್ಲಿ ಇಲ್ಲ, ಇದು ನಮ್ಮ ತಲೆಯೊಳಗಿನ ಒಂದು ಹೋರಾಟದ ಅಂಗಳ. ಸರಿ, ಹಾಗಾದ್ರೆ ಈ ಮಾನಸಿಕ ಸಮಯದಲ್ಲಿ ಈ ನಿರಂತರ ಆಗಬೇಕು ಅನ್ನೋ ಸ್ಥಿತಿಯಲ್ಲಿ ಬದುಕೋದರಿಂದ ಆಗೋ ಪರಿಣಾಮವಾದರೂ ಏನು? ಈ ಕಲ್ಪನೆಗೋಸ್ಕರ ನಾವು ಮಾಡೋ ಹೋರಾಟ ನಮ್ಮೊಳಗೆ ಯಾವ ಥರದ ನೋವನ್ನ ಹುಟ್ಟಾಕುತ್ತೆ? ಈಗ ಅದನ್ನ ನೋಡೋಣ ಬನ್ನಿ. ಈ ನೋವಿನ ಪ್ರಾಸೆಸ್ ಇದೆಯಲ್ಲ, ಇದು 3 ಸ್ಟೆಪ್ಸ್ನಲ್ಲಿ ನಡೆಯುತ್ತೆ. ಮೊದಲನೇದಾಗಿ, ಮನಸ್ಸು ಒಂದು ಆದರ್ಶ ಚಿತ್ರಣವನ್ನ ಸೃಷ್ಟಿ ಮಾಡುತ್ತೆ. ನಾನು ಹೆಚ್ಚು ಶ್ರೀಮಂತನಾಗಬೇಕು, ಹೆಚ್ಚು ಜ್ಞಾನಿಯಾಗಬೇಕು ಅಂತ. ಎರಡನೇ ಹಂತದಲ್ಲಿ ನಮ್ಮ ಇವತ್ತಿನ ವಾಸ್ತವವನ್ನ ಆ ಆದರ್ಶದ ಜೊತೆ ಕಂಪೇರ್ ಮಾಡುತ್ತೆ. ಮೂರನೇದಾಗಿ, ಆ ಹೋಲಿಕೆಯಿಂದ ಹುಟ್ಟೋ ಗ್ಯಾಪ್ ಇದೆಯಲ್ಲ, ಅದೇ ನಮ್ಮ ಒಳಗಿನ ಸಂಘರ್ಷ, ನೋವು, ನಿರಾಸೆಗೆ ಕಾರಣ ಆಗತ್ತೆ. ಹಾಗಾದ್ರೆ ಈ ಒಳಗಿನ ಸಂಘರ್ಷದ ರಿಸಲ್ಟ್ ಏನು? ಇದು ನಮ್ಮನ್ನ ಒಂದು ಮುಗಿಯದ ಹೋರಾಟದ ಸುಳಿಯೊಳಗೆ ತಳ್ಳಿಬಿಡುತ್ತೆ. ನಿರ್ದಯ ಸ್ಪರ್ಧೆ, ಅಸೂಯೆ, ಆತಂಕ ಮತ್ತು ಕೆಲವೊಮ್ಮೆ ಕ್ರೌರ್ಯಕ್ಕೂ ದಾರಿ ಮಾಡಿಕೊಡುತ್ತೆ. ನಾವು ಉತ್ತಮರಾಗಬೇಕು ಅಂತ ಹೊರಟು ಕೊನೆಗೆ ನೋವಿನಲ್ಲೇ ಮುಳುಗಿ ಹೋಗ್ತೀವಿ. ಓಕೆ, ಈ ನೋವು, ಸಂಘರ್ಷ, ಹೋರಾಟ ಇದೆಲ್ಲ ಆಗುವಿಕೆಯ ಎಫೆಕ್ಟ್ಸ್ ಅಂತ ಗೊತ್ತಾಯಿತು. ಆದರೆ ಈ ಇಡೀ ಸಿಸ್ಟಮ್ ಅನ್ನ ರನ್ ಮಾಡ್ತಿರೋ ಆ ಮೂಲ ಇಂಜಿನ್ ಯಾವುದು? ಅದರ ರೂಟ್ ಕಾಸ್ ಏನು ಅಂತ ನಾವು ಹುಡುಕ್ಲೇಬೇಕು. ಹಾಗಾದ್ರೆ ಈ ನೋವಿನ ಚಕ್ರವನ್ನ ತಿರುಗಿಸ್ತಾ ಇರೋ ಆ ಮೂಲಭೂತ ಶಕ್ತಿ ಯಾವುದು? ಉತ್ತರ ಒಂದೇ ಪದದಲ್ಲಿ: ಹೋಲಿಕೆ. ಕೃಷ್ಣಮೂರ್ತಿಯವರ ಈ ಮಾತು ಕೇಳಿ ಇದು ಇಡೀ ತತ್ವದ ಸಾರಾಂಶವನ್ನೇ ಹಿಡಿದಿಡುತ್ತೆ. ಹೋಲಿಕೆ ಇದ್ದಾಗ ಮಾತ್ರ ಮಾನಸಿಕ ಸಮಯ ಅಸ್ತಿತ್ವದಲ್ಲಿರ್ತದೆ ಅಂತ. ಅಂದ್ರೆ ಇದರ ಅರ್ಥ ಏನು ಗೊತ್ತಾ? ಯಾವಾಗ ನಾವು ಕಂಪೇರ್ ಮಾಡೋದನ್ನ ನಿಲ್ಲಿಸ್ತೀವೋ ಆ ಕ್ಷಣದಲ್ಲೇ ಭವಿಷ್ಯದ ಬಗ್ಗೆ ಚಿಂತಿಸೋ, ಆಗಬೇಕು ಅಂತ ಹೋರಾಡೋ ಆ ಇಡೀ ಮಾನಸಿಕ ಪ್ರಪಂಚವೇ ಕರಗಿ ಹೋಗುತ್ತೆ. ಆದ್ರೆ ಈ ಕಂಪೇರ್ ಮಾಡೋ ಬುದ್ಧಿ ನಮ್ಗೆ ಹುಟ್ಟುತ್ತಾ ಬಂದಿದ್ದ? ಖಂಡಿತ ಇಲ್ಲ. ಇದನ್ನ ನಮ್ಗೆ ಚಿಕ್ಕಂದಿನಿಂದಲೇ ಹೇಳಿಕೊಡ್ಲಾಗಿದೆ. ಶಾಲೆಯಲ್ಲಿ, ಬೇರೆಯವ್ರ ಜೊತೆ, ಸಮಾಜದಲ್ಲಿ ಯಶಸ್ವಿ ವ್ಯಕ್ತಿಗಳ ಕಥೆಗಳ ಮೂಲಕ, ಮೀಡಿಯಾದಲ್ಲಿ ದೊಡ್ಡ ದೊಡ್ಡವರ ಜೀವನ ತೋರಿಸೋ ಮೂಲಕ ಹೋಲಿಕೆ ಮಾಡೋದು ನಮ್ಮ ಜೀವನದ ಒಂದು ಭಾಗವೇ ಆಗ್ಬಿಟ್ಟಿದೆ. ಸರಿ, ಹಾಗಾದ್ರೆ ಈ ಕಂಪ್ಯಾರಿಸನ್ ಚಕ್ರದಿಂದ ಹೊರಗೆ ಬರೋದು ಹೇಗೆ? ಈ ಅಳತೆ ಇಲ್ಲದ, ಆಗುವಿಕೆಯ ಒತ್ತಡವಿಲ್ಲದ ಜೀವನ ಸಾಧ್ಯನಾ? ಕೃಷ್ಣಮೂರ್ತಿ ಪ್ರಕಾರ ಖಂಡಿತ ಸಾಧ್ಯ. ಆ ಸ್ಪಷ್ಟವಾದ ಕ್ರಿಯೆಯ ಮಾರ್ಗ ಯಾವುದು ಅಂತ ಈಗ ನೋಡೋಣ. ನೋಡಿ, ಹೋಲಿಕೆ ಬಿಡೋದು ಅಂದ್ರೆ ಸೋಮಾರಿಯಾಗೋದು ಅಂತ ಖಂಡಿತ ಅಲ್ಲ. ನಿಜ ಹೇಳ್ಬೇಕಂದ್ರೆ ಇದು ಅದಕ್ಕೆ ತದ್ವಿರುದ್ಧ. ಹೋಲಿಕೆ ಅನ್ನೋದು ನಾವು ನಮ್ಮ ದಾರಿಗೆ ನಾವೇ ಅಡ್ಡ ಹಾಕಿಕೊಂಡ ಕಲ್ಲು ಇದ್ದ ಹಾಗೆ. ಅದನ್ ತೆಗೆದಾಗ ನಮ್ಮ ಕ್ರಿಯೆ ಒತ್ತಡದಿಂದ ಕೂಡಿರೋಲ್ಲ, ಬದಲಿಗೆ ತುಂಬಾ ಸ್ಪಷ್ಟವಾಗಿ ಹೆಚ್ಚು ಬುದ್ಧಿವಂತಿಕೆಯಿಂದ ಕೂಡಿರುತ್ತೆ. ಈ 2 ಮೈಂಡ್ಸೆಟ್ಗಳ ನಡುವೆ ಇರೋ ದೊಡ್ಡ ವ್ಯತ್ಯಾಸವನ್ನ ಒಮ್ಮೆ ಗಮನಿಸಿ. ಹೋಲಿಕೆ ಇಲ್ಲದ ಮನಸ್ಸು ನಾನು ಏನಿದ್ದೇನೋ ಅದೇ ಅನ್ನೋ ಸ್ವೀಕಾರದಲ್ಲಿ ನಿಂತಿದೆ. ಅಲ್ಲಿ ಕ್ರಿಯೆ ತುಂಬಾ ಸ್ಪಷ್ಟ, ನೇರ. ಆದರೆ ಹೋಲಿಕೆಯ ಮನಸ್ಸು ನಾನು ಯಾರೂ ಅಲ್ಲ, ನಾನು ಯಾರಾದ್ರೂ ಆಗ್ಲೇಬೇಕು ಅನ್ನೋ ನಿರಂತರ ಹೋರಾಟದಲ್ಲೇ ಇರುತ್ತೆ. ಅಲ್ಲಿ ಪ್ರತಿಯೊಂದು ಕೆಲ್ಸನೂ ಒಂದು ಸಂಘರ್ಷ ಮತ್ತು ನಾವು ಮಾನಸಿಕ ಸಮಯಕ್ಕೆ ಗುಲಾಮರಾಗ್ಬಿಡ್ತೀವಿ. ಹಾಗಾದ್ರೆ ಈ ಹೋಲಿಕೆ ಮಾಡೋದನ್ನ ನಿಲ್ಲಿಸೋದು ಹೇಗೆ? ಅದ್ರ ಜೊತೆ ಜಗಳ ಆಡಿ ಅಲ್ಲ, ಬದಲಿಗೆ ಅದರ ಇಡೀ ಪ್ರಾಸೆಸ್ ಇದೆಯಲ್ಲ, ಅದರಿಂದಾಗೋ ನೋವು, ಕುರೂಪ, ಸಂಘರ್ಷ ಎಲ್ಲವನ್ನೂ ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ಸುಮ್ಮನೆ ಸ್ಪಷ್ಟವಾಗಿ ಗಮನಿಸೋದ್ರಿಂದ.
ಆ ಆಳವಾದ ಸ್ಪಷ್ಟವಾದ ತಿಳುವಳಿಕೆ ಹೋಲಿಕೆಯ ಸಂಕೋಲೆಯನ್ನ ಸಹಜವಾಗಿ ಕಳಚಿಬೀಳೋ ಹಾಗೆ ಮಾಡುತ್ತೆ. ಸೊ ಕೊನೆಗೆ ಉಳಿಯೋ ಪ್ರಶ್ನೆ ಇದೆ, ನಮ್ಮ ಮನಸ್ಸು ಹೀಗೆ ಅಳತೆ ಮಾಡೋದನ್ನ, ಕಂಪೇರ್ ಮಾಡೋದನ್ನ ಪೂರ್ತಿಯಾಗಿ ನಿಲ್ಲಿಸಿ ಸುಮ್ನಿರೋಕ್ಕೆ ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರ ಹೊರಗಡೆ ಎಲ್ಲೂ ಸಿಗಲ್ಲ. ಅದನ್ನ ನಮ್ಮೊಳಗೆ ನಾವೇ ಗಮನಿಸಬೇಕು. ಬಹುಶಃ ಅದೇ ಈ ತತ್ವಶಾಸ್ತ್ರದ ನಿಜವಾದ ಪಯಣ. ಇದನ್ನ ನಿಮ್ ಚಿಂತನೆಗೆ ಬಿಟ್ಟಿದ್ದು.